ಶಿವಕುಮಾರ್ ಅವರಂತೆ ಬಿ ಜೆ ಪಿಗೆ ಬಂದ ತಾನು ಮುಖ್ಯಮಂತ್ರಿ ಆಗ್ತಾನೋ ಅನ್ನುವಂಥದ್ದು, ಅವ್ನು ಬಂದರೆ ಏನೋ ಅನುಕೂಲಗಳು ಆಗ್ತಾವೆ ತಿಳ್ಕೊಂಡಿದ್ರು. ಆದರೆ ಅವರು ಬುದ್ಧಿವಂತರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸ್ವತಃ ಅವ್ರ ತಮ್ಮ ಡಿ ಕೆ ಸುರೇಶ್ ಅವರಂತೆ ದೇವೇಗೌಡರ ಕುಟುಂಬವನ್ನು ನಂಬದ ಸ್ಥಿತಿಯೊಳಗಿದ್ದಾರೆ. ಹೀಗಾಗಿ ಅವರು ಬಿ ಜೆ ಪಿಗೆ ಬಂದ್ರೆ ನಮಗೆ ತೊಂದರೆ ಆಗ್ತದೆ ಅನ್ನೋ ಭಯ ಅವರಿಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಈಗ 2ನೇ ನಂಬರ್ ಇದ್ದಾರೆ, ಕೈಯಾಗ ಅಧಿಕಾರ ಐತಿ, ಎಲ್ಲನೂ ಐತಿ. ಒಂದು ಮುಖ್ಯಮಂತ್ರಿ ಪದವಿ ಅನ್ನೋದು ಒಂದೇ ಇಲ್ಲ. ಇವೆಲ್ಲ ಕೆಲಸ ಮಾಡಿ ಕೊಡುವಂಗಾದ್ರೆ ಮುಖ್ಯಮಂತ್ರಿಗಳು ಅಂದಾಗ ಯಾಕೆ ಹೋಗ್ಬೇಕಲ್ಲ ಆ ಪದವಿಗಾಗಿ ಅನ್ನುವಂಥದ್ದು ಅವರಲ್ಲಿ ಮೂಡಿದ್ರಿಂದಾಗಿ ಇತ್ತೀಚೆಗೆ ಅವರು ಒಂದು ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಏನಾದರೂ ಮಾಡಿ ತಮ್ಮ ಒಂದು ಪ್ರೀತಿಯ ಬಂಧನದಲ್ಲಿ ಹಿಡಿದಿಟ್ಟುಕೊಂಡು 2028ರಲ್ಲಿ ಅವರಿಂದ ಸಪೋರ್ಟ್ ತೊಗೊಂಡು ನಾವು ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಾಣ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಈ ನಮ್ಮ ರೇವಣ್ಣವರ ಈ ಸುದ್ದಿ, ಅವ್ರ ಮೇಲೆ ಹೈಕೋರ್ಟ್ನಲ್ಲಿ ಏನು ನಡೀತಾ ಇರುವಂಥ ಸುದ್ದಿ ಸಹಜವಾಗಿನ ನಮ್ಮ ಇದು ಜೆ ಡಿ ಎಸ್ಸಿಗೆ ಒಂದು ರೀತಿ ಗಾಬರಿಗೊಳಿಸುವಂಥ ಸಂದರ್ಭ ಅಂತ ಹೇಳ್ಬೇಕಾಗಿದೆ. ಏನೂ ಆಗಲಿ, ಜೆ ಡಿ ಎಸ್ ಉಳಿಬೇಕು ಅನ್ನೋದು ಅವ್ರ ಬೆಂಬಲಿಗರ ಬೃಹತ್ ಆಸೆ. ಆದರೆ ಅದು ಈಡೇರಿತಾ? ಯಾಕಂದ್ರೆ ಅದಕ್ಕೆ ಮಧ್ಯದ ಕಲ್ಲು ಹಾಕಿದವರು ಪ್ರಜ್ವಲ್ ಮತ್ತು ರೇವಣ್ಣ ಭಾಳ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ. ಯಾಕಂದ್ರೆ ಇವರು ಸ್ತ್ರೀ ಶೋಷಕರು ಅನ್ನೋದು ಸಾಮಾನ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಮಾತಾಡಿಕೊಳ್ಳೋದು, ಅದ್ರ ವಿರೋಧ ಹೋರಾಟ ಅದನ್ನು ನಾವು ನೋಡಿದ್ದೀವಿ. ಇನ್ನು ಜನಗಳು ಎಷ್ಟು ಮಟ್ಟಿಗೆ ಇವ್ರು ನಂಬ್ತಾರೆ ಅನ್ನೋದು ಇನ್ನು ನೋಡೋಣ 20 ಜನರಾಗ ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.